ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿದ್ರೆ ನೀವು ಚಿಕನ್ ತಂದಾಗೆಲ್ಲ ಇದೇ ರೆಸಿಪಿ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಯ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಮಿನಿ ಲಾಗ್. ಈ ಲಾಗು ಬುಧವಾರ ಇದಾಗಿರುತ್ತೆ. ನಾನು ಸಂಜೆ ಒಂದು ಗ್ಲಾಸ್ ಬಿಸ್ನೀರು ಕುಡಿದು ಚಿಕನ್ ಮಾಡೋಣ ಅಂತ ಹೇಳಿ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮೊದಲೇ. ಆಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ 4-5 ಮೆಣಸಿನ್ಕಾಯಿನ ಸ್ಲೈಸ್ ಮಾಡಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಕೈ ತುಂಬ ಕರಿಬೇವು ಹಾಕಿ ಸಕ್ಕತ್ತಾಗಿರುತ್ತೆ ಚಿಕನ್ ಟೇಸ್ಟ್. ಮೊದಲೇ ಚಿಕನ್ ತೊಳೆದಿಟ್ಕೊಂಡಿದ್ದೆ, ಆ ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 5% ಬೇಯಕ್ಕೆ ಬಿಟ್ಟು, ಅದಾದಮೇಲೆ 3-4 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಟಿದ್ದೆ ಮೊದಲೇ, ಅದನ್ನು ಹಾಕಿ ಅದ್ರ ಜೊತೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ. ಹಾಕಿಬಿಟ್ಟು ಈರುಳ್ಳಿ 70% ಆಗೋವರೆಗೂ ಬೇಯಿಸಿದ್ದೀನಿ. ಆಮೇಲೆ 1 ಸ್ಪೂನ್ ಖಾರದ ಪುಡಿ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದೆ. ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಏನಂದರೆ, ಮಿಕ್ಸಿ ಜಾರ್ ತೊಗೊಂಡು ಉರ್ಗಡ್ಲೆ 2-3 ಸ್ಪೂನು, ಮತ್ತು ಧನಿಯಾ ಅರ್ಧ ಸ್ಪೂನು, ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಅದಾದಮೇಲೆ 3-4 ಏಲಕ್ಕಿಕಾಯಿ, 2 ಏಲಕ್ಕಿಕಾಯಿ ಹಾಕಿದ್ರು ಸರಿ. ಅದೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಅದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ರೆ, ಕೊತ್ತಂಬರಿ ಗಾರ್ನಿಷ್ ಮಾಡಿದ್ರೆ ಚಿಕನ್ ರೆಡಿ ಆಗುತ್ತೆ. ನಾನು ದೋಸೆ ಜೊತೆ ತಿಂದೀನಿ, ನೀವು ಏನರಲ್ಲಾದರೂ ತಿನ್ಬೋದು. ಈ ಲಾಗ್ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗುವ.